ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ಬರು ನಮ್ಮ ಕನ್ನಡ ಚಿತ್ರರಂಗದ ಐಕಾನಿಕ್ ಸ್ಟಾರ್ಸ್. ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟು ಪರಭಾಷಾ ಚಿತ್ರರಂಗದವ್ರನ್ನ ಕನ್ನಡ ಸಿನಿಮಾಗಳನ್ನ ನೋಡಕ್ಕೆ ಪ್ರಚಾರ ಮುಖವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ಚಿತ್ರರಂಗದಲ್ಲಿ ಇವ್ರು ಮಾಡಿರುವಂತಹ ಸಾಧನೆ, ಹೋರಾಟ ಅಂದ್ರೆ ಇವ್ರು ಕೊಟ್ಟಿರುವಂತಹ ಧ್ವನಿ ಎಂದೆಂದಿಗೂ ಯಾರಿಂದನೂ ಮರೆಯಕ್ಕಾಗಲ್ಲ. ರಾಜಣ್ಣ ಆಗ್ಲಿ, ವಿಷ್ಣುದಾದ ಆಗ್ಲಿ ಒಂದು ವರ್ಷಕ್ಕೆ 3-4 ಸಿನಿಮಾಗಳು ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಅವ್ರ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಲ್ಲ, ನಟರುಗಳನ್ನೇ ನಂಬ್ಕೊಂಡಿರುವಂತಹ ಚಿತ್ರೋದ್ಯಮ. ಈ ಫಿಲಂ ಇಂಡಸ್ಟ್ರಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದಾರೆ. ಚಿತ್ರರಂಗದಲ್ಲಿ 24 ಕ್ರಾಫ್ಟ್ಸ್ ಇದೆ ಅಂತ ಏನು ಹೇಳ್ತಾರೋ, ಆ 24 ಕ್ರಾಫ್ಟ್ಸ್ ಗಳಲ್ಲಿ 20-25 ಸಾವಿರ ಜನ ಕೆಲಸ ಮಾಡ್ತಾರೆ. ಅವ್ರೆಲ್ರೂ ನಂಬ್ಕೊಂಡಿರೋದು ಸಿನಿಮಾದ ಹೀರೋ. ದೊಡ್ಡ ನಟನ ಸಿನಿಮಾ ಸ್ಟಾರ್ಟ್ ಆದ್ರೆ ಮಾತ್ರನೇ ಈ 24 ಕ್ರಾಫ್ಟ್ಸ್ ಅಂತ ಏನಿದೆಯೋ ಇದೆಲ್ಲಾನು ಆಕ್ಟಿವ್ ಆಗದೆ ಆ ನಾಯಕ ನಟನ ಸಿನಿಮಾ ಸ್ಟಾರ್ಟ್ ಆದ್ರೆ ಮಾತ್ರನೇ. ಸೊ ನಾಯಕ ನಟನ ಮೇಲೆ ಜವಾಬ್ದಾರಿ ತುಂಬಾ ಇದೆ. ಇವತ್ತು ನಮ್ಮ ಹೀರೋಗಳು 3 ವರ್ಷಕ್ಕೊಂದು ಸಿನಿಮಾ, 2 ವರ್ಷಕ್ಕೊಂದು ಸಿನಿಮಾ, 4 ವರ್ಷಕ್ಕೊಂದು ಸಿನಿಮಾ ಅಂತ ಮಾಡ್ತಾ ಇದ್ದಾರೆ. ದುಡ್ಡಿನ ಅವಶ್ಯಕತೆನೂ ಅವ್ರಿಗಿರಲ್ಲ. ಆದ್ರೆ ಇವ್ರನ್ನೇ ನಂಬ್ಕೊಂಡಿರೋ ಅಂತ ಸಾವಿರಾರು ಕಾರ್ಮಿಕರು ಅವರ ಡೈಲಿ ಲೈಫ್ ನ ಯಾವ ತರ ಲೀಡ್ ಮಾಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ ಯೋಚನೆ ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ಟೈಗರ್ ಪ್ರಭಾಕರ್ ಅವರು, ಶಂಕರ್ ನಾಗ್ ಅವರು, ರವಿಚಂದ್ರನ್ ಅವರು, ಶಿವರಾಜ್ ಕುಮಾರ್ ಅವರು. ಕಾರ್ಮಿಕರ ಬಗ್ಗೆ ಯಾರಿಗೆಲ್ಲ ಕಾಳಜಿ ಇದೆಯೋ ಅವ್ರೆಲ್ಲರೂ ಇದನ್ನ ಯೋಚನೆ ಮಾಡಿರ್ತಾರೆ. ಯಾರೋ ಒಬ್ರು ಹೇಳಿದ್ರು ಆ ಕಾಲದ ಸಿನಿಮಾ ಬೇರೆ, ಈ ಕಾಲದ ಸಿನಿಮಾ ಬೇರೆ ಅಂತ. ಸಿನಿಮಾನೇ. ಟೆಕ್ನಾಲಜಿ ಬೆಳೆದಿದೆ ಅಷ್ಟೇ. ಎಲ್ರಿಗೂ ಹಸಿವು ಇರುತ್ತೆ, ದುಡ್ಡಿನ ಅವಶ್ಯಕತೆ ಇರುತ್ತೆ. ಆರ್ಟಿಸ್ಟ್ಗಳು ಬೇಕಾದ್ರೆ ಸಿನಿಮಾಯಿಂದ ಸೀರಿಯಲ್ಗೋ ಅಥವಾ ಜ್ಯುವೆಲ್ರಿ ಶಾಪ್ ಓಪನಿಂಗೋ ಅಥವಾ ಯಾವ್ದೋ ಒಂದು ಮಾಲ್ ವಿಸಿಟ್ಗೋ ಏನೋ ಒಂಥರ ಮಾಡ್ಕೊಂತಾರೆ. ಆದ್ರೆ ಕೆಳಗಿದಾನಲ್ಲ, ಲೈಟ್ ಬಾಯ್ಸ್, ಸೆಟ್ ಬಾಯ್ಸ್, ಮೇಕಪ್ ಅಸಿಸ್ಟೆಂಟ್ಸ್, ಈ ತರ ಕೆಳಮಟ್ಟದಲ್ಲಿ ಸುಮಾರು ಜನ ಇದ್ದಾರೆ. ಅವ್ರಿಗೆ ಡೈಲಿ 1000 ರೂಪಾಯಿಂದ 1200 ರೂಪಾಯಿ ಸಂಬಳ ಸಿಕ್ಕಿದ್ರು ಅದನ್ನ ಇಟ್ಕೊಂಡು ಎಷ್ಟು ದಿನ ಜೀವನ ನಡೆಸಕ್ಕಾಗುತ್ತೆ? ಈ 1 ವರ್ಷ ಗ್ಯಾಪ್, 2 ವರ್ಷ ಗ್ಯಾಪ್ ನ ಶುರು ಮಾಡಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. 80s ವರೆಗೂ ಅವರು ಕರೆಕ್ಟ್ ಆಗಿನೇ ಇದ್ರು. 90s ನಂತರ ವರ್ಷಕ್ಕೊಂದು ಸಿನಿಮಾ, 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ರು. ಬಟ್ ಅವರೇ 2020 ಒಂದು ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ಇನ್ನು ಹೆಂಗಿದಿರಿ, ಈ 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಎಲ್ಲ ಮಾಡಕ್ ಹೋಗ್ಬೇಡಿ, ವರ್ಷದಲ್ಲಿ 2 ಅಥವಾ 3 ಸಿನಿಮಾ ಮಾಡಿ. ಕಾರಣ ಈಗ ಇಂಡಸ್ಟ್ರಿ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಸುಮಾರು ಜನ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವುಗಳು ಹೆಚ್ಚಿನ ಸಿನಿಮಾ ಮಾಡಿದ್ರೆ ಮಾತ್ರನೇ ಅವರು ಕೆಲಸ ಸಿಗೋದು ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಇರೋವರೆಗೂ ಫಿಲಂ ಇಂಡಸ್ಟ್ರಿ ತುಂಬಾ ಆರೋಗ್ಯವಾಗಿತ್ತು. ಕೆಳಗಿಂದ ಹಿಡಿದು ಅಂದ್ರೆ ಮೀಡಿಯೇಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಎಕ್ಸಿಕ್ಯೂಟರ್, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಅಂತ ಎಲ್ಲರೂ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ರು. ರೀಸೆಂಟ್ ಆಗಿ ನಾನು ಒಬ್ಬರನ್ನ ಮೀಟ್ ಮಾಡಿದ್ದೆ. 2002 ಇಂದ 2004 ವರೆಗೂ ಅವ್ರ ಜೊತೆ ದಿನಗಳನ್ನ ಕಳೆದಿದ್ದೀನಿ. ಅವ್ರು ಮಾತಾಡ್ತಾ ಇರೋವಾಗ ನನಗೆ ಅವ್ರು ಹೇಳಿದ್ದು, 80s ಮತ್ತು 90s ಅಲ್ಲಿ ಕನ್ನಡ ಚಿತ್ರರಂಗ ಸ್ವರ್ಗದಲ್ಲಿರೋ ತರ ಇದ್ವಿ ನಾವೆಲ್ಲ. ನಂತರನೂ ಪರವಾಗಿಲ್ಲ, ಒಂಥರ ಆರಾಮಾಗಿ ಜೀವನ ನಡೆಸ್ತಾ ಇದ್ವಿ. ಆದ್ರೆ 2015 ನಂತರ ದಿನಗಳನ್ನ ಕಲಿಯೋದೇ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಮೇನ್ ಕಾರಣ ನಮ್ಮ ನಾಯಕ ನಟರು. ಅವ್ರು ಅದನ್ನೇ ಮೆನ್ಷನ್ ಮಾಡ್ತಾರೆ. ಅವರೊಂದು 3 ನಾಯಕ ನಟರ ಹೆಸರು ಹೇಳಿದ್ರು. ಅವರ ಹೆಸರುಗಳನ್ನ ಹೇಳುವಂತ ಉದ್ದೇಶ ನನಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ತರನು ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ತರನು ಇರು ಅಂತ ನಿಮ್ಮನ್ನ ಕೇಳ್ತಾ ಇಲ್ಲ. ನೀವು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ನಿಮ್ಮನ್ನೇ ನಂಬ್ಕೊಂಡಿರೋರು 2 ಹೊತ್ತು ಊಟ ಮಾಡ್ತಾರೆ. 1985 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ರು ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. 1985 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜಣ್ಣ ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಎಸ್.ಎ. ಚಿನ್ನಿಗೌಡ ಮತ್ತು ಎಸ್.ಎ. ಶ್ರೀನಿವಾಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಜ್ವಾಲಾಮುಖಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಜ್ವಾಲಾಮುಖಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಜಯಸುಧಾ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ತಂದ ಕಾಣಿಕೆ ಅನ್ನೋ ಸಿನಿಮಾ. ಈ ಸಿನಿಮಾ 1984 ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಶರಾಬಿ ಅನ್ನೋ ಹಿಂದಿ ಸಿನಿಮಾದ ರೀಮೇಕ್ ನೀ ತಂದ ಕಾಣಿಕೆ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ. ನೀ ತಂದ ಕಾಣಿಕೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅಹಲ್ಯ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ನನ್ನ ಪ್ರತಿಜ್ಞೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ನನ್ನ ಪ್ರತಿಜ್ಞೆ ಆ ವರ್ಷದಲ್ಲಿ ಆವರೇಜ್ ಲೆವೆಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ವಿಜಯ್
ವಿಜಯ್ ಅವರು ಡೈರೆಕ್ಟ್ ಮಾಡಿ ಶಾರದಾ ಅವರು ಪ್ರೊಡ್ಯೂಸ್ ಮಾಡಿರೋ ಮರೆಯದ ಮಾಣಿಕ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮರೆಯದ ಮಾಣಿಕ್ಯ ಆ ವರ್ಷದಲ್ಲಿ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಜೋ ಸೈಮನ್ ಅವರು ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಮಹಾಪುರುಷ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಮಹಾಪುರುಷ ಆ ವರ್ಷದಲ್ಲಿ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಗಾಯತ್ರಿ ಅವರು ಆಕ್ಟ್ ಮಾಡಿ, ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಿ, ಸುಭದ್ರ ಜವಾಹರ್ ಅವರು ಪ್ರೊಡ್ಯೂಸ್ ಮಾಡಿರೋ ಅದೇ ಕಣ್ಣು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 72 ಡೇಸ್ ಕ್ರಾಸ್ ಮಾಡುತ್ತೆ. ಬ್ಯಾಂಗ್ಳೂರ್ ಕೆಂಪೇಗೌಡ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋ ನಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದೇ ಕಣ್ಣು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಪವಿತ್ರ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಪದ್ಮನಾಭನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರ್ತವ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 62 ಡೇಸ್ ಕ್ರಾಸ್ ಮಾಡುತ್ತೆ. ಕರ್ತವ್ಯ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, NN ಭಟ್ ಅವರು ಪ್ರೊಡ್ಯೂಸ್ ಮಾಡಿರೋ ವೀರಾದಿ ವೀರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ವೀರಾದಿ ವೀರ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, SA ಗೋವಿಂದರಾಜ್ ಮತ್ತು V ಭಾರದ್ವಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಧ್ರುವ ತಾರೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಧ್ರುವ ತಾರೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟಲ್ಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಭವ್ಯ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀ ಬರೆದ ಕಾದಂಬರಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ನೀ ಬರೆದ ಕಾದಂಬರಿ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟಲ್ಸ್ ಇರುತ್ತೆ. ವಿಷ್ಣು ದಾದಾ ಮತ್ತು ರಾಧಿಕಾ ಅವರು ಆಕ್ಟ್ ಮಾಡಿ, HR ಭಾರ್ಗವ ಅವರು ಡೈರೆಕ್ಟ್ ಮಾಡಿ, HR ಭಾರ್ಗವ ಮತ್ತು DV ರಾಜಾರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಜೀವನ ಚಕ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕ್ರಾಸ್ ಮಾಡುತ್ತೆ. ಜೀವನ ಚಕ್ರ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟಲ್ಸ್ ಇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.